ರಾಜ್ಯ ಕಾಂಗ್ರೆಸ್ ಪವರ್ ಫೈಟ್ ಅಂತಿಮ ಆಟಕ್ಕೆ ಮುಹೂರ್ತ. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥಕ್ಕೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಮೇ 15ರೊಳಗಾಗಿ ಸಿಎಂ ಡಿಸಿಎಂಗೆ ದೆಹಲಿಗೆ ಬುಲಾವ್ ಸಾಧ್ಯತೆ ಇದೆ. ಇಬ್ಬರನ್ನೂ ಕರೆಸಿ ಮುಂದಿನ ನಡೆಯ ಬಗ್ಗೆ ಸಮಾಲೋಚನೆಯನ್ನ ನಡೆಸುವ ನಿರೀಕ್ಷೆ ಇದೆ. ಮೇ 10ರೊಳಗೆ ಕೇರಳ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಬಳಿಕ ರಾಜ್ಯದ ಅಂತಿಮ ತೀರ್ಮಾನ. ನೋಡಿ, ಯಾರು ಸಿಎಂ ಆಗ್ತಾರೆ ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರಾ ಅಥವಾ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಸಿಎಂ ಚೇರ್ ಅನ್ನ ಕಸ್ಕೋತಾರಾ? ಈ ಎಲ್ಲ ಪ್ರಶ್ನೆಗಳು ಇದೆ. ಯಾಕಂದ್ರೆ ಈಗಾಗಲೇ ಪವರ್ ಶೇರಿಂಗ್ ಅನ್ನುವಂತಹ ಚರ್ಚೆ ಇರುವಾಗಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರ ಅನ್ನುವಂತಹ ಪ್ರಶ್ನೆ. ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಹೈಕಮಾಂಡ್ ರೆಡಿ ಆಗಿದೆ. ಹಾಗಿದ್ರೆ ಆ ನಿರ್ಧಾರ ಏನಾಗಿರುತ್ತೆ? ಯಾವ ರೀತಿ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ? ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತಾ ಅಥವಾ ಬೈ ಎಲೆಕ್ಷನ್ ಅಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಚೇರ್ ಇನ್ನಷ್ಟು ಗಟ್ಟಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹೈಕಮಾಂಡ್ ನಡೆ. ಕೇರಳದಲ್ಲಿ ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ ಅಲ್ಲಿ. ಸೊ ಕೇರಳ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಪೂರ್ಣ ಆದ ಬಳಿಕ ಅಂದ್ರೆ ಮೇ 10ರೊಳಗೆ ಈ ಕೇರಳದ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿಯುತ್ತೆ. ಅದಾದ ನಂತರ ಕರ್ನಾಟಕದತ್ತ ಗಮನ ಹರಿಸ್ತಾರೆ. ಈಗ ಪಂಚರಾಜ್ಯ ಚುನಾವಣೆಯ ಕಾರಣ ಕೊಟ್ಟಿದ್ರು. ಪಂಚರಾಜ್ಯ ಚುನಾವಣೆಯ ವಿಚಾರ, ಆ ಪಂಚರಾಜ್ಯ ಚುನಾವಣೆ ಮುಗಿಯುವವರೆಗೂ ಯಾವುದೇ ರೀತಿಯ ರಿಸ್ಕ್ ಅನ್ನ ತಗೋಬಾರದು ಅನ್ನುವಂತಹ ವಿಚಾರ ಇತ್ತು. ಈಗ ಸದ್ಯಕ್ಕೆ ಮೇ 10ನೇ ತಾರೀಕಿನೊಳಗೆ ಕೇರಳ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ಕರ್ನಾಟಕದತ್ತ ಚಿತ್ತ ಹರಿಸಲಿಕ್ಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನೆಲ್ಲ ಆಗ್ಬಹುದು, ಏನ್ ನಿರೀಕ್ಷೆ ಮಾಡಬಹುದು ನಾವು ಹೈಕಮಾಂಡ್ ಬಗ್ಗೆ? ಶ್ರೀಪಾದ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಈಗ ಸಾಲು ಸವಾಲುಗಳಿದಾವೆ. ಮೊದಲನೇ ಸವಾಲು ಕೇರಳ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಅಲ್ಲಿ ಮಂತ್ರಿಮಂಡಲ ರಚನೆ ಮಾಡುವುದರಲ್ಲಿ ಇರಬೇಕು. ಅದರ ನಂತರದಲ್ಲಿ ಕರ್ನಾಟಕದತ್ತ ಗಮನ ಹರಿಸಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಯಾಕೆ ಅಂತಂದ ಹೇಳಿದ್ರೆ ಕಳೆದ 6-7 ತಿಂಗಳಿಂದನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಕೂಗು ಜೋರಾಗಿ ಕೇಳಿ ಬಂದಿತ್ತು. ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಮತ್ತು ರಾಜ್ಯದ 2 ಉಪಚುನಾವಣೆಗಳ ಬಳಿಕ ಹೈಕಮಾಂಡ್ ಮಾತನಾಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿತ್ತು. ಇದೀಗ ಫಲಿತಾಂಶದ ಬಳಿಕ ಶಾಸಕರು, ಹಿರಿಯ ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಹೋಗುವಂತ ಚಿಂತೆಯಲ್ಲಿದ್ರು. ಅಂತಹ ಶಾಸಕರಿಗೂ ಕೂಡ ಈಗ ಒಂದು ಸಂದೇಶ ಬಂದಿರುವಂತದ್ದು. ಸದ್ಯಕ್ಕೆ ಕೇರಳದ ವಿಚಾರದಲ್ಲಿ ಹೈಕಮಾಂಡ್ ಬಿಸಿ ಇದೆ. ಇದಾದ ನಂತರದಲ್ಲಿ ಇಬ್ಬರನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಒಂದು ಹಂತದ ಮಾತುಕತೆಯನ್ನ ಮಾಡಿ ಒಂದು ಸ್ಪಷ್ಟತೆ ಕೊಡಬಹುದು ಅನ್ನೋಂತ ನಿರೀಕ್ಷೆ ಹೆಚ್ಚಾಗಿದೆ. ಅಟ್ ದ ಸೇಮ್ ಟೈಮ್ ಅಲ್ಲೂ ಕೂಡ ಮಾಡಬಹುದು ಅನ್ನೋಂತ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೇ 15 ಅಥವಾ 20ರ ಒಳಗೆ ಸರ್ಕಾರ 3 ವರ್ಷ ಪೂರೈಸುವುದರ ಒಳಗಾಗಿನೇ ಒಂದು ಸ್ಪಷ್ಟತೆ ಕೊಡಬಹುದು ಅನ್ನೋಂತ ನಿರೀಕ್ಷೆ ರಾಜ್ಯ ನಾಯಕರಲ್ಲಿದೆ. ಆದ್ರೆ ಹೈಕಮಾಂಡ್ ಇದನ್ನ ಯಾವ ರೀತಿ ನೋಡುತ್ತೆ? ಯಾಕಂತ ಹೇಳಿದ್ರೆ ಒಂದಂತೂ ಸತ್ಯ, ಕರ್ನಾಟಕದ ಗೊಂದಲ ಏನಾದ್ರೂ ಬಗೆಹರಿಸ್ತಿಲ್ಲ ಅಂತಂದ ಹೇಳಿದ್ರೆ ಮುಂಬರುವಂತ ಬೇರೆ ಬೇರೆ ರಾಜ್ಯಗಳಾಗಿರ್ಬೋದು ಅಥವಾ ಕರ್ನಾಟಕದ ರಾಜ್ಯದ ಚುನಾವಣೆಗಳಿಗಂತೂ ತೊಂದರೆ ಆಗಬಹುದು ಅನ್ನೋಂತ ಅರಿವು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇರುವಂತ ಕಾರಣಕ್ಕಾಗಿ ಆದಷ್ಟು ಬೇಗ ಇದನ್ನ ಇತ್ಯರ್ಥಪಡಿಸುವಂತ ಒಂದಷ್ಟು ಸವಾಲಿರುವಂತ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗುತ್ತೆ. ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ ಪವರ್ ಫೈಟ್ ಅಂತಿಮ ಆಟಕ್ಕೆ ಮುಹೂರ್ತ. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥಕ್ಕೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಮೇ 15ರೊಳಗಾಗಿ ಸಿಎಂ ಡಿಸಿಎಂಗೆ ದೆಹಲಿಗೆ ಬುಲಾವ್ ಸಾಧ್ಯತೆ ಇದೆ. ಇಬ್ಬರನ್ನೂ ಕರೆಸಿ ಮುಂದಿನ ನಡೆಯ ಬಗ್ಗೆ ಸಮಾಲೋಚನೆಯನ್ನ ನಡೆಸುವ ನಿರೀಕ್ಷೆ ಇದೆ. ಮೇ 10ರೊಳಗೆ ಕೇರಳ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಬಳಿಕ ರಾಜ್ಯದ ಅಂತಿಮ ತೀರ್ಮಾನ. ನೋಡಿ, ಯಾರು ಸಿಎಂ ಆಗ್ತಾರೆ ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಅಂದ್ರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರಾ ಅಥವಾ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಸಿಎಂ ಚೇರ್ ಅನ್ನ ಕಸ್ಕೋತಾರಾ? ಈ ಎಲ್ಲ ಪ್ರಶ್ನೆಗಳು ಇದೆ. ಯಾಕಂದ್ರೆ
ಈಗಾಗಲೇ ಪವರ್ ಶೇರಿಂಗ್ ಅನ್ನುವಂತಹ ಚರ್ಚೆ ಇರುವಾಗಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರನ್ನುವಂತಹ ಪ್ರಶ್ನೆ, ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಹೈಕಮಾಂಡ್ ರೆಡಿ ಆಗಿದೆ. ಹಾಗಿದ್ರೆ ಆ ನಿರ್ಧಾರ ಏನಾಗಿರುತ್ತೆ, ಯಾವ ರೀತಿ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ, ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುತ್ತಾ ಅಥವಾ ಬೈ ಎಲೆಕ್ಷನ್ ಅಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಚೇರ್ ಇನ್ನಷ್ಟು ಗಟ್ಟಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹೈಕಮಾಂಡ್ ನಡೆ. ಕೇರಳದಲ್ಲಿ ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ ಅಲ್ಲಿ. ಸೊ ಕೇರಳ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಪೂರ್ಣ ಆದ ಬಳಿಕ, ಅಂದ್ರೆ ಮೇ 10ರೊಳಗೆ ಈ ಕೇರಳದ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿಯುತ್ತೆ. ಅದಾದ ನಂತರ ಕರ್ನಾಟಕದತ್ತ ಗಮನ ಹರಿಸ್ತಾರೆ. ಈಗ ಪಂಚರಾಜ್ಯ ಚುನಾವಣೆಗೆ ಕಾರಣ ಕೊಟ್ಟಿದ್ರು. ಪಂಚರಾಜ್ಯ ಚುನಾವಣೆಯ ವಿಚಾರ, ಆ ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಯಾವುದೇ ರೀತಿಯ ರಿಸ್ಕ್ ಅನ್ನ ತಗೋಬಾರದು ಅನ್ನುವಂತಹ ವಿಚಾರ ಇತ್ತು. ಈಗ ಸದ್ಯಕ್ಕೆ ಮೇ 10ನೇ ತಾರೀಕಿನೊಳಗೆ ಕೇರಳ ನೂತನ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ಕರ್ನಾಟಕದತ್ತ ಚಿತ್ತ ಹರಿಸಲಿಕ್ಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಏನೆಲ್ಲ ಆಗ್ಬಹುದು, ಏನ್ ನಿರೀಕ್ಷೆ ಮಾಡಬಹುದು ನಾವು ಹೈಕಮಾಂಡ್ ಬಗ್ಗೆ? ಶ್ರೀಪಾದ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಈಗ ಸಾಲು ಸವಾಲುಗಳಿದಾವೆ. ಮೊದಲನೇ ಸವಾಲು ಕೇರಳ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಅಲ್ಲಿ ಮಂತ್ರಿಮಂಡಲ ರಚನೆ ಮಾಡುವುದರಲ್ಲಿ ಇರಬೇಕು. ಅದರ ನಂತರದಲ್ಲಿ ಕರ್ನಾಟಕದತ್ತ ಗಮನ ಹರಿಸಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಯಾಕೆ ಅಂತಂದು ಹೇಳಿದ್ರೆ ಕಳೆದ 6-7 ತಿಂಗಳಿಂದನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ ಕೂಗು ಜೋರಾಗಿ ಕೇಳಿ ಬಂದಿತ್ತು. ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಮತ್ತು ರಾಜ್ಯದ 2 ಉಪಚುನಾವಣೆಗಳ ಬಳಿಕ ಹೈಕಮಾಂಡ್ ಮಾತನಾಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿತ್ತು. ಇದೀಗ ಫಲಿತಾಂಶದ ಬಳಿಕ ಶಾಸಕರು, ಹಿರಿಯ ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಹೋಗುವಂತ ಚಿಂತೆಯಲ್ಲಿದ್ರು. ಅಂತಹ ಶಾಸಕರಿಗೂ ಕೂಡ ಈಗ ಒಂದು ಸಂದೇಶ ಬಂದಿರುವಂತದ್ದು. ಸದ್ಯಕ್ಕೆ ಕೇರಳದ ವಿಚಾರದಲ್ಲಿ ಹೈಕಮಾಂಡ್ ಬಿಸಿ ಇದೆ. ಇದಾದ ನಂತರದಲ್ಲಿ ಇಬ್ಬರನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಒಂದು ಹಂತದ ಮಾತುಕತೆಯನ್ನ ಮಾಡಿ ಒಂದು ಸ್ಪಷ್ಟತೆ ಕೊಡಬಹುದು ಅನ್ನೋಂತ ನಿರೀಕ್ಷೆ ಹೆಚ್ಚಾಗಿದೆ. ಇದರ ಸೇಮ್ ಟೈಮ್ ಅಲ್ಲೂ ಕೂಡ ಮಾಡಬಹುದು ಅನ್ನೋಂತ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೇ 15 ಅಥವಾ 20ರ ಒಳಗೆ ಸರ್ಕಾರ 3 ವರ್ಷ ಪೂರೈಸುವುದರ ಒಳಗಾಗಿನೇ ಒಂದು ಸ್ಪಷ್ಟತೆ ಕೊಡಬಹುದು ಅನ್ನೋಂತ ನಿರೀಕ್ಷೆ ರಾಜ್ಯ ನಾಯಕರಲ್ಲಿದೆ. ಆದ್ರೆ ಹೈಕಮಾಂಡ್ ಇದನ್ನ ಯಾವ ರೀತಿ ನೋಡುತ್ತೆ, ಯಾಕಂತ ಹೇಳಿದ್ರೆ ಒಂದಂತೂ ಸತ್ಯ, ಕರ್ನಾಟಕದ ಗೊಂದಲ ಏನಾದ್ರೂ ಬಗೆಹರಿಸ್ತಿಲ್ಲ ಅಂತಂದ ಹೇಳಿದ್ರೆ ಮುಂಬರುವಂತ ಬೇರೆ ಬೇರೆ ರಾಜ್ಯಗಳಾಗಿರ್ಬೋದು ಅಥವಾ ಕರ್ನಾಟಕದ ರಾಜ್ಯದ ಚುನಾವಣೆಗಳಿಗಂತೂ ತೊಂದರೆ ಆಗಬಹುದು ಅನ್ನೋಂತ ಅರಿವು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇರುವಂತ ಕಾರಣಕ್ಕಾಗಿ ಆದಷ್ಟು ಬೇಗ ಇದನ್ನ ಇತ್ಯರ್ಥಪಡಿಸುವಂತ ಒಂದಷ್ಟು ಸವಾಲಿರುವಂತ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗುತ್ತೆ. ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.